ಇವತ್ತಿನ ವಿಡಿಯೋ ಅಂದರೆ ಡಿಸೆಂಬರ್ 21 ವಿಡಿಯೋ ಸ್ವಲ್ಪ ಶಾರ್ಟ್ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ 6:45 ಆಗಿತ್ತು. ಸೊ ಜಲ್ದಿ ನನ್ನ ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಮುಗಿಸಿ ಫ್ರೆಶ್ ಅಪ್ ಆಗಿ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದೆ. ಹಾಯ್, ಇವತ್ತಿನ ಫಸ್ಟ್ ಆರ್ಡ್ರ್ ಜಯನಗರ್ 9 ಬ್ಲಾಕಿಗೆ ಬಂದೇನಿ. VTM ಡ್ರಾಪ್ ಐತಿ. ಎಷ್ಟು ಫಾಸ್ಟ್ ಆಗ್ತಾವ ಅಷ್ಟು ಫಾಸ್ಟ್ ಮಾಡ್ತೇನೆ ಇವತ್ತು. ಸಿ ಸೆಕೆಂಡ್ ಆರ್ಡ್ರ್ ಈ ಅಪಾರ್ಟ್ಮೆಂಟಿಗೆ ಬಂದೈತಿ. ಎಷ್ಟು ಮಸ್ತ್ ಇದಲ್ಲ ಈ ಅಪಾರ್ಟ್ಮೆಂಟ್. ಒಳಗೆ ಹೋಗಿ ನೋಡೋಣ, ಮ್ಯಾಲಿಂದ ವ್ಯೂ ಕಾಣುತ್ತೆ ನೋಡೋಣ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಇರೋ ಹಂಗೆ ನಿನ್ನೆ ಆರ್ಡ್ರ್ ಇದ್ಬಿಟ್ಟಿದ್ರೆ ನಿನ್ನೆ ಟಾರ್ಗೆಟ್ ಕಂಪ್ಲೀಟ್ ಆಗ್ಬಿಡ್ತಿತ್ತು. ಇವತ್ತು ಒಂದಾದ್ಮೇಲೆ ಒಂದು ಕೊಡಕತ್ತಾನ. ಲೆಟ್ಸ್ ಸಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಲಿಟ್ರಲಿ ಯಾವ ಲೆವೆಲ್ ಕೊಡೈತೆ ಅಂತಂದ್ರೆ 16 ಡಿಗ್ರಿ ಸೆಲ್ಸಿಯಸ್ ಐತಿ. ಲೈಕ್ ಮೊನ್ನೆ ನೈಟ್ ಒಂದು 1:30ಗೆ 17 ಡಿಗ್ರಿ ಇತ್ತು. ಈಗ 16 ಡಿಗ್ರಿ ಐತಿ. ಮೈ ಹೋಲ್ ಬಾಡಿ ಹ್ಯಾಸ್ ಬಿನ್ ಟ್ರಾಂಬ್ಲಿಂಗ್. ಅಷ್ಟು ಕೋಲ್ಡ್ ಐತಿ. ಲಿಟ್ರಲಿ ಅನ್ಕಂಟ್ರೋಲೇಬಲ್. ನಂಗೆ ಫುಲ್ ನಡಿಗೆ ತಲೆನೋವು ಬರೋದಿದೆ. ಬೆಂಗಳೂರು ಕ್ಲೈಮೇಟ್ ನೆಕ್ಸ್ಟ್ ಲೆವೆಲ್. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಈ ಲೆವೆಲ್ ತಂಡ ಐತಿ. ಲಿಫ್ಟ್ ಒಳಗೆ ಬಂದು ಫ್ಯಾನ್ ಆಫ್ ಮಾಡಕ್ ಟ್ರೈ ಮಾಡಿದ್ರೆ ಫ್ಯಾನ್ ಆಫ್ ಆಗತ್ತಿಲ್ಲ. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಕೊಂಡೈತಿ ಇವತ್ತು. ನಾನು 16-17 ಡಿಗ್ರಿ ಒಳಗೆ ನಾನು ಅದೆಲ್ಲ ಇದು ಹಾಕೊಂತಿದ್ದೆ. ಈಗ ಏನು ಹಾಕೊಳಕ್ ಆಗತ್ತಿಲ್ಲ. ಅದೆಲ್ಲ ರೂಮ್ ಒಳಗೆ ಬಿಟ್ಟಿರ್ತೇನೆ. ಅಂದ್ರೆ ಈವ್ನಿಂಗ್ ಅಷ್ಟೇ ತೊಗೊಂಬರ್ತೀನಿ. ಈಗ ನೆಕ್ಸ್ಟ್ ಲೆವೆಲ್. ಬೇಡ ಹೇಳೋ. हम कोई मंदिर का घंटा है कि कोई भी आके बजा जाता है? ಹಾಯ್, ಟೈಮ್ ಈಗ 12 o'clock. ಎಕ್ಸಾಕ್ಟ್ಲಿ 12 ಆರ್ಡರ್ಸ್ ಆಗ್ಯಾವ. ಬೆಳಿಗ್ಗೆ 8:30 ಸ್ಟಾರ್ಟ್ ಮಾಡಿದ್ದೆ. 8:15 ಏನು ಸ್ಟಾರ್ಟ್ ಮಾಡಿದ್ದೆ. ಈಗ 12 o'clock ಅಂದ್ರೆ 12 ಆರ್ಡರ್ಸ್ ಮುಗ್ದಾವ. ಬಟ್ ಈಗ ಕಂಪ್ಲೀಟ್ಲಿ ನಿಲ್ ಆಗ್ಬಿಟ್ಟಿದ್ವಿ. ಒಂದು ಆರ್ಡರ್ ಬರುತ್ತೆ ಲಾಸ್ಟ್ 10 ಮಿನಿಟ್ಸಿಂದ. ವೆಯ್ಟ್ ಮಾಡ್ತೀನಿ, ನೋಡೋಣ ಎಷ್ಟಾಗ್ತಾವ ಅಷ್ಟು. ಈಗ ಮಧ್ಯಾಹ್ನ ನೋಡಿದ್ರೆ ರಾತ್ರಿ ಫಟ್ ಅಂತ ಕೊಡ್ತಾನೆ. ಬಟ್ ಮಧ್ಯಾಹ್ನ ನೋಡೋಣ ಬಿಗ್ಗೆಸ್ಟ್ ಟಾಸ್ಕ್ ಇರೋದು. ಸಿ ಬಂದ್ಬಿಡೋ ಲೀಲಾ. ಲೀಲಾ ಎಲ್ಲಾದ್ರೂ ಇರ್ಲಿ, ಬಂದ್ಬಿಡಮ್ಮ. ಹಾಯ್, ಬೆಳಗಿಂದ ಮಾಡಿದ್ರು ಬರೀ 14 ಆರ್ಡ್ರ್ ಆಗ್ಯಾವ. ಮಧ್ಯಾಹ್ನ ವಿಡಿಯೋ ಮಾಡೋದ ಮರ್ತೇನೆ. ಹಂಗೆ ಬಂದು ಎಡಿಟಿಂಗ್ ಮಾಡಕ್ಕೆ ಹೋಗ್ತಿದ್ದೆ. ಎಡಿಟಿಂಗ್ ಇವತ್ತು ಕಾಟ ಕೊಟ್ಟೈತಿ. ಬಟ್ ಏನು ಮಾಡಕ್ಕೆ ಬರಲ್ಲ. ಈಗ ನೋಡಿ ಅಪ್ಲೋಡಿಗೆ ಇಟ್ಟ ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು, ಇನ್ನೂ ಅಪ್ಲೋಡ್ ಆಗತ್ತಿಲ್ಲ. ಇನ್ನೂ 20 ಆರ್ಡರ್ಸ್ ಹೊಡಿತೇನೆ ಇವತ್ತು. ಅಂದ್ರೆ 30, 33, 34 ಹೊಡಿತೇನೆ. ನೋಡೋಣ ಎಷ್ಟಾಗತ್ತೆ ಅಂತೇಳಿ. ನಾಳೆಯಿಂದ 10 ದಿನ ಐತಿ. ಸೊ ದೊಡ್ಡ ಟಾಸ್ಕ್ ನಂಗಿದೆ. ನೋಡೋಣ. ವಿಪರೀತ ಅಂದ್ರೆ ಮೈ ಚಳಿ ಬಿಟ್ಟು ದುಡಿಬೇಕಾ? ದುಡಿಯೋಣ. ಲೆಟ್ಸ್ ಗೋ. ಈವ್ನಿಂಗ್ ಫಸ್ಟ್ ಆರ್ಡ್ರ್ ಡಬಲ್ ಆರ್ಡ್ರ್ ಬಂದೈತಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ನಂಗೆ, ಯಾಕಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟಿದ್ದ. ಸೊ ವಿಡಿಯೋ ತೊಗೊಳಕ್ಕಾಗಿರಲಿಲ್ಲ. ಇಲ್ಲಿ ವಿಡಿಯೋ ತೊಗೊಳಕತ್ತೀನಿ. ಅಂದ್ರೆ ಫಸ್ಟ್ ಡೆಲಿವರಿ ಮಾಡಕ್ಕೆ ಬಂದಿದ್ದ ಫಸ್ಟ್ ಆರ್ಡ್ರ್. ಸೆಕೆಂಡ್ ಆರ್ಡ್ರ್ ಕೊಡೋಕೆ ಹೋಗ್ತೀನಿ. ಇದೊಂದು ಕೊಟ್ಟ ಮೇಲೆ ಲೆಟ್ಸ್ ಗೋ. 9:35ಗೆ 17th ಆರ್ಡ್ರ್ ಮುಗಿದೈತಿ. ಈಗ ಆಲ್ಮೋಸ್ಟ್ 10:20 ಆಗೈತಿ. ಅಂದ್ರೆ ಆಲ್ಮೋಸ್ಟ್ 50 ಮಿನಿಟ್ಸ್ ಆಯ್ತು. ಒಂದು ಆರ್ಡ್ರ್ ಶೋ ಆಗತ್ತಿಲ್ಲ. ಅಟ್ಲೀಸ್ಟ್ ಇನ್ನೊಂದು 3 ಆರ್ಡ್ರ್ ಆದ್ರೆ ಹಾಫ್ ಟಾರ್ಗೆಟ್ ಆದ್ರೂ ಮುಗಿಯೈತಿ ಇವತ್ತು. ನಂಗೆ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಯಾಕಂದ್ರೆ ಚಾಲೆಂಜ್ ಬೇರೆ ತೊಗೊಂಬಿಟ್ಟೇನಿ. ಈಗ ಒಂದು 3-4 ದಿವಸ ಹಿಂಗಾಗತೈತಿ. ಏನು ಮಾಡೋದು ಗೊತ್ತಾಗತ್ತಿಲ್ಲ. ಹೆದರಿಕೆ ಒಂದು ಲಿಟ್ರಲಿ ಹೆದರಿಕೆ ಆಗತೈತಿ. ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ದೇವ್ರದ ಟೈಮಿಗೆ ಎಕ್ಸಾಕ್ಟ್ಲಿ 10:41 ಅಂದ್ರೆ 9:35 ನಂದು ಲಾಸ್ಟ್ ಆರ್ಡರ್ ಮುಗ್ದೈತಿ. 17th ಆರ್ಡರ್ ಆಗ್ಲೇ ಹೇಳ್ದಂಗೆ ಅಲ್ಲಿ ನಿಂತು ಸಾಕಾಯ್ತು. ಈಗ ರಾಯರ್ ಮಠದ ಕಡೆ ತಿಂಡಿಗಳು ತಲುಪಾಕಟ್ಟೈತಲ್ಲ. ಸೊ ಅಲ್ಲಿ ಬಂದು ನಾನು ಕೂತೇನೆ. ಆರ್ಡ್ರಿಗೆ ವೇಟ್ ಮಾಡ್ಕೊಂಡೆ. ಫ್ಲ್ಯಾಶ್ ಆರ್ಡ್ರ್ ಅಂತ ಬರ್ತಾವ. ಅಂದ್ರೆ ಆ ಫ್ಲ್ಯಾಶ್ ಆರ್ಡ್ರ್ ಅಸೈನ್ ಆಗ್ತಾವ. ಬಟ್ ಅಲ್ಲಿ ಇರಂಗಿಲ್ಲ. ಈಗ ಬಂತಲ್ಲ ಅದು ಫ್ಲ್ಯಾಶ್ ಆರ್ಡ್ರ್ ಅವೆಲ್ಲ. ಅಂದ್ರೆ ಈ ಟೈಮ್ನಾಗ ಆರ್ಡ್ರ್ ಇಲ್ಲ ಅಂದ್ರೆ ಅಂಥ ಆರ್ಡ್ರ್ ಬರ್ತಾವೆ. ಅಲ್ಲಿ ಹೋದ್ಮೇಲೆ ಸಪೋಸ್ ನಾವು ಆರ್ಡ್ರ್ ಎಕ್ಸೆಪ್ಟ್ ಮಾಡಿರೋ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಆರ್ಡ್ರ್ ಇರಂಗಿಲ್ಲ, ಅಸೈನ್ ಆಗಿಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ. ಸೊ ಆಲ್ಮೋಸ್ಟ್ ಒಂದು 1 hour ಮೇಲೆ ಆಯ್ತು. ಸುಮ್ಮನೆ ಕೂತ್ಬಿಟ್ಟೇನಿದೆ. ಇನ್ನೊಂದು 3 ಮಾಡ್ಕೊಂಡೇ ಹೋಗ್ಬೇಕಂತೇಳಿ. ನೋಡೋಣ ಏನಾಗುತ್ತೆ. ಆರ್ಡ್ರ್ ಬರತ್ತಿಲ್ಲ ಅಂತೇಳಿ ನಾವು ತಲೆ ಕೆಡ್ಸ್ಕೊಂಡು ಕೂತಿರ್ತೀವಿ. ನಮ್ಗೆ ಈ ಥರ ಫ್ಲ್ಯಾಶ್ ಆರ್ಡರ್ ಕೊಡ್ತಾರೆ. ಅಂದ್ರೆ ಅವು ಸ್ವಿಗ್ಗಿನೂ ಅಲ್ಲ, ಝೊಮ್ಯಾಟೋನೂ ಅಲ್ಲ. ಫ್ಲ್ಯಾಶ್ ಆರ್ಡರ್ ಅಂದ್ರೆ ಓಲಾ, ರ್ಯಾಪಿಡೋ ಈ ಥರ ಆರ್ಡರ್ಸ್ ಬರ್ತಾವೆ. ಅಲ್ಲಿ ನಮಗೆ ಅಸೈನ್ ಆಗಿರಲ್ಲ. ಇಲ್ಲಿ ನಾನು ತೋರಿಸ್ತೇನೆ ನೋಡ್ರಿ.
ಯಾ ಈ ರೀತಿ ನಮ್ಗೆ ಫ್ಲ್ಯಾಶ್ ಆರ್ಡರ್ ಕೊಡ್ತಾರೆ. ಫುಲ್ ವೇಸ್ಟ್ ಆಫ್ ಟೈಮ್ ನಮ್ಗವ. ಈ ರೀತಿ ನಮ್ಗೆ ಟಾರ್ಚರ್ ಮಾಡ್ತಾರೆ. ಆರ್ಡ್ರ್ ಇಲ್ದಾಗ ಸೆಂಡ್ ಮಾಡ್ತಾರೆ ನಮಗೆ. ಆಲ್ಮೋಸ್ಟ್ 1 hour 25 minutes ಆದ್ಮೇಲೆ ಒಂದು ಆರ್ಡ್ರ್ ಬಂದೈತಿ. ನೀವು ನಂಬ್ತೀರಿ, ಇವತ್ತು 7 to 11 ನಾನು ಎಷ್ಟು ಆರ್ಡ್ರ್ ಮಾಡಿ ಬರೀ 4. ಅಂದ್ರೆ ತಾಸಿಗೆ ಒಂದೊಂದು ಆರ್ಡ್ರ್ ಆಗುತ್ತೆ. ಅಂದ್ರೆ 4 ಅವರಿಗೆ ನಾನು 15 ಆರ್ಡ್ರ್ ಮಾಡೀನಿ ಮೊದಲು. ಈಗ ಬರೀ ತಾಸಿಗೆ ಒಂದಾಗ್ಯಾವ. ದೇವ್ರು ಬೇಕಂತ ಕಾಣಿಸುತ್ತೆ ಅನ್ಸಲ್ಲ. ಓಕೆ, ನೋಡೋಣ ಏನಾಗುತ್ತೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಟೈಮಿಗೆ 11:50 20th ಆರ್ಡ್ರ್ ಪಿಕಪ್ ಮಾಡ್ಕೊಂಡೆ ಮೆಕ್ಡೊನಾಲ್ಡ್ಸಿಗೆ. ಅಂದ್ರೆ 5 hours ನಂದು ಬರೀ 6 ಆರ್ಡ್ರ್ ಅಷ್ಟಾಗ್ಯಾವ. ಈ ಥರ ಯಾವತ್ತೂ ಆಗಿರಲಿಲ್ಲ. ಅಂದರೆ ಈ ವರ್ಕ್ ಒಳಗೆ ನಂಗೆ ಏನು ಮಾಡಕ್ಕೆ ಬರೋಲ್ಲ. ಲೆಟ್ಸಿ ಅಂದ್ರೆ ನಾನು ನಾಳೆಯಿಂದ ಅದು ಆಮೇಲೆ ಮಾತಾಡ್ತೇನೆ. ನಾನು ಇದು ಫಸ್ಟ್ ಕಂಪ್ಲೀಟ್ ಮಾಡ್ತೇನೆ. ಟೈಮ್ ಎಕ್ಸಾಕ್ಟ್ 12 o'clock 20 ಆರ್ಡರ್ಸ್ ಮುಗಿದು ನಾನೀಗ ಸ್ಟಾಪ್ ಮಾಡ್ತೇನೆ. ಈಗ ಹೋಗಿ ಮಲ್ಕೋತೇನೆ. ನಾಳೆ ಬೆಳಗ್ಗೆ ಎದ್ದು ಜಲ್ದಿ ಸ್ಟಾರ್ಟ್ ಮಾಡ್ಬೇಕು. ನಾಳೆ ದೊಡ್ಡ ಟಾಸ್ಕ್ ಐತಿ. ನಾನೀಗ PGಗೆ ಹೋಗ್ತೇನೆ. PG ಹೋಗಿ ಮಾತಾಡ್ತೀನಿ. ಇವತ್ತಿನ ವಿಡಿಯೋ ಅಂದ್ರೆ December 21st ವಿಡಿಯೋ ಸ್ವಲ್ಪ ಶಾರ್ಟ್ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವೀಕ್ ನಂದು ಅಷ್ಟು ಸರಿ ಹೋಗಿಲ್ಲ. ವಿಡಿಯೋಸು ಕರೆಕ್ಟ್ ಮಾಡಿಲ್ಲ ನಾನು, ಯಾಕಂದ್ರೆ ಆರ್ಡರ್ಸ ಕಮ್ಮಿ ಆಗ್ಯಾವ. ಬಟ್ ಇನ್ನು ಏನು 10 days ಐತಲ್ಲ, ಕಮ್ಮಿ ಅಂದ್ರೆ ಒಂದು 15 minutes ನಾನು ವಿತ್ ಕಂಟೆಂಟ್ ನಾನು ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಐ ವಿಲ್ ಕೀಪ್ ಯು ಹುಕ್ಡ್ ರಿಯಲಿ. ಓಕೆ, ಏನು ಮಾಡೋಕ್ಕಾಗಲ್ಲ, ಆಗೈತಿ ಈ ವೀಕ್. ಬಟ್ ನ್ಯೂ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡೇನಿ. ಲೆಟ್ಸ್ ಗೋ. ನಾನು ಇವಾಗ ಮಲ್ಕೋತೀನಿ. ಬೆಳಗ್ಗೆ ಜಲ್ದಿ ಹೇಳ್ಬೇಕು. ಟೈಮ್ ಈಗ 12:23. ಓಕೆ, ಬಾಯ್, ಗುಡ್ ನೈಟ್. ಬೆಳಗ್ಗೆ 7ಗೆ ಎದ್ದು ಸ್ಟಾರ್ಟ್ ಮಾಡ್ತೇನೆ. ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 20 ಆರ್ಡ್ರಿಗೆ ಎಕ್ಸಾಕ್ಟ್ 1000 rupees ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.